ಹೇಳ್ರಿ ನಿಮ್ಗೆ ಏನಾಗ್ಯದ? ಸರ ನಿನ್ನೆ ನೋಡ್ರಿ ಮುಂಜಾನೆ 11 ಗಂಟೆ 20 ನಿಮಿಷಕ್ಕೆ ರೀ ಸರ್. ನಮ್ಮದು ಹೌದು ಪೈಲಿಂದ 4 ವರ್ಷ 4 ತಿಂಗಳು ಐತ್ರಿ ಸರ್. ಜಗಳ ಚಾಲೂನೇ ಐತ್ರಿ ಸರ್. ಹಿರಿಯರು ಎಲ್ಲರೂ ಏನೈತ್ರಿ, ಎಲ್ಲರೂ ಮಿಠಾಸ್ ತಿನ್ನತ್ತಿ. ಯಾರ್ಯಾರು ಆರೋಪಿ ಪೈಲೆ ಆರೋಪಿ ನೋಡ್ರಿ ನಿನ್ನೆ ಬಂದವ ರೋಹಿತ್ ರೀ ಸರ್. ರೋಹಿತ, ಕಸ್ತೂರಿ, ಚೇಲಾಬಾಯಿ, ಗಂಗ್ಲಿ, ಅಂಜಲಿ, ಇದು ರಿಯಾಣ ರೀ, ಇದು ರವೀಣ ರೀ ಸರ್, ಪಿಯಾ ರೀ, ಇವ್ರು ಎಲ್ಲರೂ ಏನೈತ್ರಿ ಮನೆಗೆ ಬಂದಾರ ಸರ್. ಕಸ್ತೂರಿ ಅವ್ರು ಎಲ್ಲರ ತಾಯಿ ಹೆಸರು ಅಲ್ಲೇ ಬರ್ತದ್ರಿ ಸರ್. ಇಟ್ಟಲ್ಲ ಅವ್ರ ಮಕ್ಕಳು ಎಲ್ಲರೂ ಏನೈತೆ ನಿನ್ನೆ ಮನೆಗೆ ಬಂದು ರೋಹಿತ್ ಏನೈತ್ರಿ ಸರ್ ಚಡ್ಡಿ ಮೇಲೆ ಬಂದು ನಿನ್ನ ಕರ್ಕೊಂಡು ಮಕ್ಕೋತೀನಿ, ನಿನಗೆ ಹಡ್ತೀನಿ, ನಿನ್ನ ಬೋಳಿಸ್ತೀನಿ, ನಿನ್ನ ಖಲಾಸ್ ಮಾಡ್ತೀನಿ ಅಂತ ಹೇಳಿ ಕೇಶಿಂದ್ರೆ ಮನೆಗೆ ಬಂದು ಓಡ್ಕೋತ ಬಂದು ಅವ್ರ ತಾಯಿ ಎಲ್ಲರೂ ಬಂದು ಹೊಲಸೊಲಸು ಬೈದು ಚಡ್ಡಿ ಕಳೆದ ಕೇಶಿಂದ್ರೆ ನನಗೆ ತುಣಿ ತೋರಿಸ್ತಾನ್ರಿ ಸರ್, ನಿನಗೆ ಹಡ್ತೀನಿ ಅಂತಾನೆ ಸರ್. ಮತ್ತೇನೈತೆ ಅವ್ರ ತಾಯಿಯರು ಬಂದು ಕೇಶಿಂದ್ರೆ ಯಾಕೆ ಖಲಾಸ್ ಬೈತಿ, ಯಾಕೆ ಖಲಾಸ್ ಮಾಡಲ್ಲ, 1 ಎಕರೆ ಹೊಲ ಹೋಲಿ ಮನೆ ಹೋಲಿ ಅಂತ ಹೇಳೋಣ. ಅವ್ರೇನು ಅಂತಾರೆ ಸರ್, ನಮ್ದೇನು ಹೆಣ್ರಿ ಇಲ್ಲ ಮಕ್ಕಳಿಲ್ಲ, ನಾವು ಇಲ್ಲಿ ಇದ್ದರೇನು ಜೈಲಿಗೆ ಹೋದ್ರೇನು ಈಗ ಖಲಾಸ್ ಮಾಡಿ ಒಳಗೆ ಹೋಗ್ತೇವೆ ಅಂತ ಹೇಳ್ಕೇಶಂದ್ರೆ ಬೆದರಿಕೆ ಹಾಕಿ ಎಲ್ಲಿ ನೋಡ್ದಲ್ಲಿ ಏನೈತಿ ಎಲ್ಲ ನಿಂತ್ಕೊಂಡು ಇರ್ತಾರೆ ಸರ್. ನಿನ್ನೆ ಮತ್ತೆ ನಾವು ಹೊಡೆದಿಲ್ಲ ಬಿಟ್ಟಿಲ್ರಿ ಸರ್. ಬಂದು ಕೇಶಂದ್ರೆ ಅಕ್ಕಿ ತಲೆ ಹೊಡ್ಕೊಂಡು ಕೇಶಂದ್ರೆ ಹೋಗಕ್ಕೆ ಅಡಿಮೆಂಟ್ ಹಾಕಿಸಂದ್ರೆ TV ಚಾನಲ್ ಒಳಗೆ ಸುಳ್ಕೆ ಬಿಟ್ಟಾಡ್ರಿ ಸರ್. ಪೈಲೆ 4 ವರ್ಷ 4 ತಿಂಗಳೈತಿ ಇದೇ ಹಣಿ ಬರ ಐತ್ರಿ ಸರ್ ನಮ್ಮದು. ಎಲ್ಲರಂದ್ರೆ ಪಂಚಾಯತಿಗೆ ಎಲ್ಲರಿಗೆ ಮಿಕ್ಕ ಕೇಶಂದ್ರೆ ಎಲ್ಲ ಕೂತ್ಕೊ ಬಿಟ್ಟಾರ ಸರ್ ಅವರು. ನಾವು ಇದು ಇರಲಿ ಬಿಡು ಬನ್ನಿ ಹೋಗಿ 28ಕ್ಕೆ ನಮ್ಮ ಸಾಕ್ಷಿ ಇತ್ತು ರೀ ಸರ್. 28ಕ್ಕೆ ಅವ್ರಿಗೆ ಅಂಜಿಕೇಶಿ ಅಂದ್ರೆ ನಾವು ಸಾಕ್ಷಿಸದೆ ಹೇಳೋದು ಬಿಟ್ಟಿದ್ದೀವ್ರಿ ಸರ್. ಸಾಕ್ಷಿ ಹೇಳೋದು ಬಿಟ್ರೂ ಏನೈತಿ 28ಕ್ಕೆ ನಮಗೆ ಪೊಲೀಸರು ಬಂದು ಮುಂದೆ ಕೂತು ಸಾಕ್ಷಿ ಹೇಳಿ ಬಂದಾಗಿ ನಿರೋಧಕೇಶಿ ಅಂದ್ರೆ ನಮಗೆ ರಾತ್ರಿ ಅನ್ನೋದಿಲ್ಲ ಹಗಲದ ಅನ್ನೋದಿಲ್ಲ, ನಮಗೆ ಒಟ್ಟು ಕಾವಲು ಮಾಡ್ಕೋತು ನಮ್ಮ ಹುಡುಗಿಯರಿಗೆ ನಮಗೆ ಬೇನ್ ಹತ್ತದ್ರಿ ಸರ್. ಹುಡುಗಿಯರಿಗೆ ಕಾಲೇಜಿಗೆ ಹೋಗೋರು ಅಂದ್ರೆ ಯಾರಿಗಾರಿ ಹಚ್ಚೋದ್ರಿ, ಫಾಲೋ ಮಾಡೋದ್ರಿ ಸರ್. ಫಾಲೋ ಮಾಡ್ಕೇಶಿ ಅಂದ್ರೆ ಅವರಿಗೆ ಇದು ಮಾಡು, ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡು, ನಾವು ರೊಕ್ಕ ಇಸ್ಕೊಳ್ಳೋಣ ಅನ್ನೋದ್ರಿ ಸರ್. ಹಿಂದೆ ಯಾರಿಗಾರಿ ಬೇನ್ ಹಚ್ಚೋದ್ರಿ ಸರ್. ಇದರ ಪ್ರಕಾರ ನಾನು 4-5 ಸಾವಿರ ರೂಪಾಯಿ ಪೊಲೀಸ್ ಸ್ಟೇಷನ್ಗೆ ಹೋಗಿನ್ರಿ ಸರ್. ಅವ್ರಿಗೆ ತಂದು ಕರೆದ ಕೇಶಂದ್ರೆ ಹೇಳ್ತೇವೆ ಅಂತ ಹೇಳ್ತಾರೆ ಸರ್. ರೋಹಿತ್ ರಾಠೋಡ ಇಟ್ಟಲ್ಲ ಅವ್ರೇನೈತಿ ಹೋಗಿ ಜೈಲ್ನಾಗ ಬಿದ್ದು ಬಂದಾನ್ರಿ ಸರ್. ಜೈಲ್ನಾಗ ಬಿದ್ದು ಬಂದ್ರು ಅದೇನು ಮನೆ ಇದ್ದರು ಅಲ್ಲಿ ಇರೋದೇನು ಇಲ್ಲಿ ಇರೋದೇನೋ ಕೇಶನ್ ಬಟ್ ಅವ್ರಿಗೆ ಬೆದರಿಕೆನೇ ಇಲ್ರಿ ಸರ್. ಈಗ ಗೋಲ್ಗುಮಟ್ ಪೊಲಿಟಿಷಿಯನ್ ದೂರು ಕೊಟ್ಟಿರಿ ನೀವು? ಹಾಂ ಕೊಟ್ಟೇವ್ರಿ ಸರ್, ಕೊಟ್ಟಿವ್ರಿ. ಎಲ್ಲ ಇದಾಗಿ ಅದ ಹೊಲದನ್ನು ಕೇಸ್ ನಡೆದದ್ರಿ ಸರ್. ಹೊಲದ ಎಲ್ಲ FIR ಆಗ್ಯದ್ರಿ ಸರ್. ಹೊಲದೇನೈತಿ ಪೂರ್ತಿ ಇದನ್ನು ಜಜ್ಮೆಂಟ್ ಕೋರ್ಟ್ದಿಂದ ಆರ್ಡರ್ ಆಗ್ಯದ್ರಿ ಸರ್. 1 ಕಿಸಾ ತಿಳ್ಕೇಶಂದ್ರಿ ಎಲ್ಲ ಕೋರ್ಟ್ದಿಂದ ಆದ್ರೂ ಅವ್ರಿಗೆ ಎಲ್ಲರಿಗೆ ಮೀಕ ಕೇಶಂದ್ರೆ ಒಟ್ಟು ಇವ್ರಿಗೆ ಖಲಾಸ ಮಾಡೋನು. ನಾವು 3 ಮಂದಿ ಅಣ್ತಂಬ್ರು ಒಂದು ಕಡೆ ಇದೀವ್ರಿ ಸರ್. 3 ಮಂದಿ ಅಣ್ತಂಬ್ರಿಗೆ ಅವ್ರಿಗೆ ಕಲಿಸೋದು, ಅವ್ರಿಗೆ ನಮ್ಗೆ ಹೊಡಿಲಾಕ ಹಚ್ಚೋದು, ದಾರು ಕುಡಿಸೋದು. ನಮ್ಮ ದೊಡ್ಡ ಭಾವನ ಮಗಗೂ ನಿನ್ನೆ ಹೊಡೆದಾರ್ರಿ ಸರ್. ಅವ್ರು ರೊಕ್ಕ ಕೊಡೋದಿಲ್ಲ ತಗೊಳ್ಳೋದಿಲ್ಲ. 1 ಲಕ್ಷ ರೂಪಾಯಿ ಕೊಟ್ಟಿನ ತೇಕೆ ಸುಮ್ಸಂಖ್ಯೆ ಹುಡುಗಗೆ ಹಾದಿ ಮೇಲೆ ನಿಂದ್ರಿಸಿ ಹೊಡೆದಾರ್ರಿ ಸರ್. ಅವರು ಪ್ರೂಫ್ ಏನೂ ಇಲ್ಲ. ನಾವು ಹೊಡೆದಿದ್ದು ಅವ್ರು ಪ್ರೂಫ್ ತೋರಿಸ್ಲಿ, ಅವ್ರು ಹೊಡೆದಿದ್ದು ನಾವು ಪ್ರೂಫ್ ತೋರಿಸ್ತೇವ್ರಿ ಸರ್. ಅವ್ರದ್ದು ನಮ್ದು ಏನು ಇಲ್ಲೇ ಇಲ್ರಿ ಸರ್. ಬರೀ ಏನೈತಿ ನಾವು ಎಲ್ಲಿ ದುಡಿಬಾರ್ದ್ರಿ ಸರ್. ನಾವು ಅವ್ರಿಗಿಂತ ಮುಂದೆ ಹೋಗಬಾರ್ದು, ನಾವು ಅವ್ರ ಕಾಲಾಗೆ ಇರ್ಬೇಕ್ರಿ. ಮನೋಹರ್ ಪೈಲೆ ಕಲಸ್ದವ ಮನೋಹರ್ ಏನು ಮಾಡ್ತಾನ್ರಿ ಸರ್, ಮುಂದೆ ಛೂ ಅತ್ ಬಿಡ್ತಾನ್ರಿ, ಹಿಂದೆ ನಿಂತು ನೋಡ್ತಾನ್ರಿ. ಹೆಣ್ಮಕ್ಳೇನು ಹೊಟ್ಟೆ ಮೇಲೆ ಕೈ ಇಟ್ಟು ನಗತಾರ ನೋಡ್ರಿ, ಆ ಟೈಪ್ ನಗತಾನ್ರಿ. ಎಲ್ಲ ಮನೋಹರ್ದು ಅನಿಲನ ಹೆಣ್ತಿ ಕಸ್ತೂರಿಂದು ಇವ್ರದೇ ಎಲ್ಲ ಇದು ಐತ್ರಿ ಸರ್. ಎಲ್ಲ ಏನೈತಿ ಅವ್ರು ಮುಂದೆ ಹುಡುಗರಿಗೆ ಹೋಗತ್ ಹೇಳಿ ಕಳಿಸ್ತಾರೆ ಸರ್. ಹಿಂದೇನೈತಿ ನಿಂತು ನೋಡಿ ನಗತಾರೆ ಸರ್. ಹುಡುಗರಿಗೆ ಒಟ್ಟು ಅಂಜಿಕೆನೇ ಇಲ್ರಿ ಸರ್. ಸಂಜೆಗೆ 6-7 ಆಯ್ತಲ್ರಿ ಸರ್. ಇಲ್ಲಿ ಯಗಾಪುರ ಕ್ರಾಶಿಗೆ ಪೂರ್ತಿ ದಾರು ಬಾಟ್ಲಿ ಕೈಯಾಗ ಅವ್ರದ್ದು ಏನೈತಿ ಗಾಂಜಾ ಕುಡಿಸೋದು ಎಲ್ಲ ಒಂದೇ ಥರ ಇಲ್ರಿ ಸರ್. ಅವರಿಗೆ ಎಲ್ಲ ಥರ ಮಾಡ್ಕೊಂಡು ಕೇಶಂದ್ರೆ ಒಟ್ಟು ನೋಡ್ರಿ ಸರ್. ನಮ್ಮ ಜೀವಕ್ಕೆ ಈಗ ಸದ್ಯ ಬೆದರಿಕೆ ಐತ್ರಿ ಸರ್. ಏನು ಈಗ ಮಕ್ಕೊಂಡು ಮುಂಜಾನೆ ಹೇಳ್ತೀವೋ ಹೇಳಂಗಿಲ್ಲ ಅನ್ನೋದು ನಮಗೆ ಬೆದರಿಕೆ ಐತ್ರಿ. ನಮಗೆ ಏನೈತಿ 3 ಮಂದಿ ಪಾಂಡು ತುಕಾರಾಮ್ ರಾಠೋಡ್ರಿ ಸರ್. ಗುರು ತುಕಾರಾಮ್ ರಾಠೋಡ್ ನಮ್ಮ ಮನೆಯವ್ರಿ. ಶಂಕರ್ ತುಕಾರಾಮ್ ರಾಠೋಡ್ ನಮ್ಮ ಭಾವ ಆಗ್ಬೇಕ್ರಿ ಸರ್. ನಾವು 3 ಮಂದಿ ಒಂದು ಕಡೆ ಇದ್ರೆ ನಮ್ಮ 3 ಮಂದಿಗೆ ಅವ್ರ ಕಡೆ ಅದಾರ ರೀ. ಅನಿಲ್ ನಮ್ಮ ಭಾವನ ಮಗ ರೀ ಸರ್. ಅವಂಗೂ ಜೀವನ ಬೆದರಿಕೆ ಅದ್ರಿ. ಅವ್ನ ಹೆಣ್ಮಕ್ಳಿಗೂ ಜೀವನ ನಾವು ಇರೋದು ಸಣ್ಣ ಮಕ್ಕಳು ತಗೊಂಡು ಕೇಶಂದ್ರೆ ಮನ್ಯಾಗ ಇರ್ತೀವಿ ಸರ್. ನಾವು ದುಡ್ಕೊಂಡು ತಿಂತೀವಿ ರೀ. ಏನು ಇರಬೇಕು ಏನು ಎಲ್ಲಿ ಜಾಗ ಈ ಇಂದೂನೇ ಬಿಟ್ಟು ಹೋಗ್ಬೇಕ್ರಿ ಸರ್. ನಾವು ಎಷ್ಟು ದಿವಸ ರೀ ಸರ್? 4 ವರ್ಷ 4 ತಿಂಗಳು ಐತ್ರಿ ಸರ್. ಇದೇ ಪ್ರಕಾರ ಆಗ್ಯದ್ರಿ. ಮೊದಲು ಅವ್ರ ಅಪ್ಪನೂ ಹಿಂಗೆ ಕಾಡ್ ಹೋಗ್ಯಾನ್ರಿ ಸರ್. ಎಲ್ಲ ಏನೈತಿ MB ಪಾಟೀಲ್ ನಯ ಮಾಡ್ಯಾನ್ರಿ, ಅದನ್ನು ಮಿಕ್ ಹೋಗ್ಯದ್ರಿ ಸರ್. ಎಲ್ಲ ಏನೈತಿ ಪೂರ್ತಿ ಮಿಕ್ ನಮಗೆ ಸಾಕಾಗ್ಯದ್ರಿ ಸರ್. ವಿಜುಗೌಡ ಮಾಡ್ಯಾರ್ರಿ ಸರ್ ಪೈಲೆ ನ್ಯಾಯ. ಅವ್ರ ಅಪ್ಪನೂ ಹಂಗೆ ಮಾಡಿ ಈಗ ಸುಳ್ಳು ಸಾಕ್ಷಿ ಹೇಳೋದು, ಅವರು ಕೈ ಇದು ಬಡಗಿ ತೊಗೊಂಡ್ಬರ್ದು ಕೊಡ್ಲೆ ತೊಗೊಂಡ್ಬರ್ದು ಹಂಗೆ ಮೆಡ್ದಾಡ್ ಊರ್ ಮಧ್ಯಾಹ್ನದಾಗೆ ಹೋಗ್ಯಾನ್ರಿ ಸರ್ ಅವ್ರ ಅಪ್ಪನು. ಇವನ ಇದೇ ಪ್ರಕಾರ ನಡೆದದ್ರಿ ಸರ್. ಏನು ಮಾಡ್ತೀರಿ ನೋಡ್ರಿ. ನಮಗೆ ಈಗ ನೀವು ಮಾನನೀಯ SP ಸಾಹೇಬರಿಗೆ ಏನಂತ ಹೇಳ್ತೀರಿ? ನಾ ಏನೈತ್ರಿ ಸರ್ ಹೋಗಿದ್ದಾರೆ ಸರ್. ಆವಾಗ ಅಲ್ಲಿ ಹೋಗೋಣ ಐತೆ ಆಯ್ತು ಬಾಯ್ ನಾವು ನಿಮಗೆ ಇದು ಮಾಡ್ತೇವೆ ಅಂತ ಹೇಳ್ಕೇಶಂದ್ರೆ ಅವರು ನಮಗೆ ಹೊಳಿ ಇದು ಮಾಡ್ಕೇಶಂದ್ರೆ ನಮಗೆ ಗಂಡ ಬಿದ್ದಾಗ ಆಯ್ತು ಅಂತ ಹೇಳ್ಕೇಶಂದ್ರೆ ಅವ್ರು 1 ತಿಂಗಳು 2 ತಿಂಗಳು ಮನೆನೇ ಬಿಟ್ಟು ಹೋಗಿದ್ರು ಸರ್. ಅವ್ರು ಜೈಲಿಗೆ ಹೋದ್ರಿ ಸರ್. ಒಂದು 2 ಹುಡುಗರು ಮನೆಗೆ ಜೈಲಿಗೆ ಹೋಗಿದ್ರು ಸರ್. SP ಸಾಹೇಬ್ರು ನಿಮ್ಗೆ ನ್ಯಾಯ ಕೊಡಿಸ್ತೀನವ ಚಲೋ ಆಯ್ತು ಹಂಗೆ ಮಾಡಬೇಡ್ರಿ ಅಂತ ಹೇಳಿ ಎಲ್ಲ ಇದು ಮಾಡ್ಯಾರ ಸರ್. ಕೋರ್ಟಿಗೆ ಹಾಕಿನ್ರಿ ಸರ್. ಹೋಗಿ ಸಾಕ್ಷಿ ಹೇಳಿ ಬಂದ್ರೆ ನಮಗೆ ಕೊಡ್ಲಿ ಬಡಿಗೆ ಮನೆಗೆ ಬರ್ತಾವ್ರಿ ಸರ್. ಸಂಜೆಗೆ ಅವ್ರ ಕೈಯಾಗ ಇದು ದಾರು ಬಾಟ್ಲಿ ರೀ ಸರ್.
ಅವು ಸಂಜೆಗೆ ಏನು ಹೇಳ್ಬಾರ್ದು ಅವ್ರು ಎಲ್ಲಿ ಕೂತಿರ್ತಾರೋ ಎಲ್ಲಿ ಬಿಟ್ಟಿರ್ತಾರೋ ಗೊತ್ತಿಲ್ಲ ಸರ್ ನಮಗೆ ನಮಗೆ ಬೆದರಿಕೆ ಆದ ನೋಡ್ರಿ ಸರ್ ನಮ್ಮ ಮಕ್ಕಳಿಗೆ ಹಿಡ್ಕೊಂಡು ನಮ್ಮ ಗಂಡುಗಳಿಗೆ ಹಿಡ್ಕೊಂಡು ನಮ್ಮ ಬಾವುಗಳಿಗೆ ಹಿಡ್ಕೊಂಡು ನಮಗೆ ಒಟ್ಟು ಬೆದರಿಕೆ ಅದ್ರಿ ನಿಮಗೆ ಜೀವಕ್ಕೆ ಬೆದರಿಕೆ ಅದ ನಮಗೆ ಜೀವಕ್ಕೆ ಬೆದರಿಕೆ ಆದ್ರೆ ಯಾವ ಟೈಮಿಗೆ ಏನು ಮಾಡ್ತಾರ ಅನ್ನೋದೇ ನಮಗೆ ಗೊತ್ತಿಲ್ಲ ರೀ ನಿನ್ನೆ ನೋಡಿ ನಾವು ಹೊಡೆದಿಲ್ಲ ಬಡ್ದಿಲ್ಲ ಏನೂ ಇಲ್ಲ ಅಂದ್ರೆ ಅವ್ರಿಗೆ ಪ್ರೂಫೇ ಇಲ್ಲ ಸರ್ ಅವ್ರ ಬೆಲೆ ಪ್ರೂಫ್ ಇಲ್ಲ ಕೇಸಂದ್ರೆ ಸುಳ್ಳು ಪ್ರೂಫ್ ಮಾಡಿ ಕೇಸಂದ್ರೆ ಅವ್ರ ಸ್ವಲ್ಪ ತಲೆ ಹೊಡ್ಕೊಂಡು ಕೇಸಂದ್ರೆ ಹೋಗಿ ಸುಳ್ಳು ಪ್ರೂಫ್ ಮಾಡಿ ನಮ್ಮ ಮ್ಯಾಗ ಬದನಾಮ್ ಮಾಡ್ಬೇಕಂತ ನಿಮ್ಗೆ ಅಕಸ್ಮಾತ್ ಏನಾದ್ರೂ ಆಯ್ತಂದ್ರೆ ಯಾರು ಜವಾಬ್ದಾರಿ ಅವರೇ ರೀ ಸರ್ ವಿಠಲ್ ರೋಹಿತ್ ಅನಿಲ್ ಮತ್ತು ಮನೋಹರ ಮಕ್ಕಳ ಇವ್ರು ಎಲ್ಲ ಅವ್ರ ಖಾನ್ದಾನ ಬಿಟ್ಟು ನಮಗೆ ಒಳಕಿದವ್ರು ಯಾರು ಇಲ್ರಿ ಸರ್ ನಮಗೆ ಎಲ್ಲ ಹೊರಗಿನವ್ರು ನಮಗೆ ಬಂಗಾರ ಕಡೆ ಒಗಿತಾರೆ ಅಂಥವು ಚಂದ ಚಲೋ ಮಂದಿ ಇದಾರೆ ಸರ್ ನಮ್ಗೆ ಉಳ್ಕಿದವ್ರು ನಮಗೆ ಯಾರು ದುಶ್ಮನ ಇಲ್ರಿ ಸರ್ ಯಾರು ದುಶ್ಮನ ಇಲ್ರಿ ಸರ್ ಇವರೇ ನಮ್ಮ ದುಶ್ಮನವ್ರಿ ಒಟ್ಟು ನಮ್ಮ ಆಸ್ತಿ ಕಸ್ಕೋಬೇಕು ನಮಗೆ ಇಲ್ಲಿ ಕಳಿಸ್ಬೇಕು ನಾವು ಅವ್ರ ಬಲೆ ದುಡಿಬೇಕ್ರಿ ಸರ್ ನಾವು ಅವ್ರ ಬಲೆ ದುಡ್ಕೊಂಡು ಅವ್ರ ಬಲೆನೇ ದುಡಿಬೇಕ್ರಿ ನಾವು ಒಟ್ಟು ಹೊರಗೆ ದುಡಿಲಕ್ಕೆ ಎಲ್ಲಿ ಹೋಗ್ಬಾರ್ದ್ರಿ ನಾವು ಬರೀ ಅವ್ರ ಬೆಲೆ ದುಡಿದು ಅವ್ರ ಬೆಲೆ ತಿನ್ಬೇಕ್ರಿ ಈಗ ನಿಮ್ಗೆ ನ್ಯಾಯ ಬೇಕ್ರಿ ಈಗ ಒಟ್ಟು ನನಗೆ ಗೌರ್ಮೆಂಟ್ ನ್ಯಾಯ ಕೊಡ್ಬೇಕ್ರಿ ಸರ್ ಏನಾದ್ರೂ ನಮಗೆ ಗೌರ್ಮೆಂಟ್ ನ್ಯಾಯ ಬೇಕ್ರಿ ಸರ್ ನಾವು ಕೋರ್ಟಿಗೆ ಹೋಗಿ ಬಂದ್ರೆ ನಮಗೆ ಏನೈತಿ ಎಲ್ಲಿ ನಿಂತು ಹೊಡಿತಾರ ಅನ್ನೋದು ನಮಗೆ ಬೆದರಿಕೆ ಆದ್ರಿ ಸರ್ 1 ವರ್ಷ ಕೋರ್ಟಿಗೆ ಹೋಗಿಲ್ರಿ ಸರ್ ಸಾಕ್ಷಿ ಹೇಳಕ್ಕೆ ಮೊನ್ನೆ ಸರ್ಪೇನು ನಾ ಸಾಕ್ಷಿ ಹೇಳಕ್ಕೆ ಹೋಗ್ಲಾಕತ್ತಿದ್ದಿಲ್ರಿ ಸರ್ ನನಗೆ ಹಿಂಗೆ ಹೊಡಿತಾರ ಅಂತ ಹೇಳಿ ಕಿಸಿದ್ರು ಪೊಲೀಸ್ ಸ್ಟೇಷನ್ದಿಂದ ಪೊಲೀಸರು ಬಂದು ಕಿಸಿಂದ್ರೆ ಮುಂದೆ ಕರ್ಕೊಂಡು ಹೋಗ್ತಿದ್ರಿ ಸರ್ ಯಾಕಂದ್ರೆ ನಮಗೆ ಜೀವಕ್ಕೆ ಬೆದರಿಕೆ ಆದ್ರಿ ಸರ್ ಒಟ್ಟು ಏನ್ರಿ ಪಂಚರ ಮಂದಿ ಈಗ ಈ ಕಡೆ ನಾ ಹೋಗ್ತೀನಿ ರೀ ಪಂಚರ ಮಂದಿಗೆ ನಾ ಸಹಿ ಮಾಡ್ತೀನಿ ನಾ ಹಿಂಗೆ ಮಾಡಂಗಿಲ್ಲ ಅಂತ ಪಂಚರ ಮಂದಿ ಕರ್ಕೊಂಡು ಬರ್ತಾರೆ ಸರ್ 4 ವರ್ಷ 4 ತಿಂಗಳೈತ್ರಿ ಸರ್ ಇದೇ ಪ್ರಕಾರ ನಡೆದದ್ರಿ ಜಡ್ಜ್ ಮುಂದೆ ಮೊನ್ನೆ ಹೋಗಿ ಸಾಕ್ಷಿ ಹೇಳಿ ಬಂದಂಗಿಂದ ಇದೇ ನಡೆದದ್ರಿ ಸರ್ ಬರೀ ಕಿರ್ಮಲ್ ಮಾಡಿದ್ರಿ ಸರ್ ಯಾರು ಬರ್ತಾರೆ ಅವ್ರಿಗೆ ಸಿಗೋದು ಹೊಡಿಯೋದು ಬಡಿಗೆ ತೊಗೊಳೋದು ಅವ್ರು ಹೊಡಿಯೋದು ಅಂದ್ರೆ ಇದೇ ಪರಿ ಹೊಡೆಯಂಗಿಲ್ಲ ಸರ್ ಹೆಣ್ಮಕ್ಳು ಅನ್ನಂಗಿಲ್ಲ ಗಂಡು ಮಕ್ಕಳು ಅನ್ನಂಗಿಲ್ಲ ನಿನ್ನ ಕರ್ಕೊಂಡು ಮಕ್ಕೋತೀನಿ ಬಾ ತಿಳ್ಕಿ ನನಗೆ ತುಣ್ಣಿ ತಂದು ತೋರಿಸ್ತಾನೆ ಸರ್ ತೆಗೆದು ತೋರಿಸ್ತಾನೆ ಕರ್ಕೊಂಡು ಮಕ್ಕೋತೀನಿ ಬಾ ಹೇಳ್ತಾನೆ ಸರ್ ಪೈಲಿ ಹೆಂಡತಿ ಮಾಡ್ಕೊಂಡು ಕೇಸಿ ಅಂದ್ರೆ ಸಂಸಾರ ಮಾಡ್ಕೊಂಡು ತಿನ್ನೋದು ಕಲಿ ನನಗೇನು ಕರ್ಕೊಂಡು ಮಕ್ಕೋತೀನಿ ನಿನ್ನ ತಾಯಿ ಅದಾರ ನನ್ನ ಗಟ್ಲೆ 2 ತಂಗಿಗಳು ಅದಾರ ಅವ್ರಿಗೆ ಕರ್ಕೊಂಡು ಮಕ್ಕೊಳ್ಳಿ ನನಗೆ ಬೇಡ ಅವ್ರು ಏನೈತ್ರಿ ಸರ್ ಅವ್ರ ಪಾರ್ಟಿ ಏನೈತಿ ಗೊತ್ತೇನ್ರಿ ಅವ್ರ ಅಕ್ಕ ತಂಗಿಯರು ಹಿಂಗೆ ಮಾಡಬೇಡ ಅಂತ ಹೇಳಂಗಿಲ್ರಿ ಸರ್ ಅವರು ನಮಗೆ ಅಲ್ಲೇ ನಿಂತು ಬೈತಾರೆ ಗಂಗಲಿ ಅಂಜಲಿ ಏನ್ರಿ ಮತ್ತು ಪಿಯಾ ಇವ್ರು ಪೂರ್ತಿ ಅವ್ರ ಖಾನ್ದಾನ ಅದೇ ಐತ್ರಿ ಸರ್ ಅದ್ರಾಗೆಲ್ಲ ಫೋಟೋ ಐತ್ರಿ ಸರ್ ಫೋಟೋ ಹಾಕೀನಿ ಅವು ಒಟ್ಟು ನಮಗೆ ನ್ಯಾಯ ಬೇಕ್ರಿ ಸರ್ ಗೌರ್ಮೆಂಟ್ದಿಂದ ಒಟ್ಟು ನ್ಯಾಯ ಬೇಕ್ರಿ ನಮಗೆ ಏನ್ರಿ ನಮ್ಮ ಹೊಲಗಳು ನೋಡ್ರಿ ನಮ್ಮ ವಾಟ್ನಿ ಆಗುತ್ತಾನ ನಮ್ಮ ಪಾಲ ಆಗುತ್ತಾನ ಹೊಲಗೊಳ್ದಾಗ ಸರ್ ಯಾರೂ ಕಟ್ಟುವುದಿಲ್ಲ ಸರ್ ನಮ್ಮ ಅಣ್ಣತಮ್ಮರಿಗೆ ಕೈ ಜೋಡಿಸಿ ಹೇಳ್ತೀನಿ ನಮ್ಮ ಅಣ್ಣತಮ್ಮರಿಗೆ ಅವ್ರ ಮನೆ ಮುಂದೆ ಯಾರಿಗೂ ಬರೆಸ್ಕೊಡ್ಬಾರ್ದ್ರಿ ಸರ್ ನಿನ್ನೆ ನೋಡಿ ಲಲಿತಾಗ ರಾತ್ರಿ 11 ಗಂಟೆಗೆ ಲಲಿತಾಗ್ರಿ ಮನೋಹರ್ ಹೋಗಿ ಕಿಸಿಂದ್ರೆ ಟ್ಯಾಕ್ಟರ್ ಅಡ್ಡ ಬಂದು ಕಿಸಿಂದ್ರೆ ಮನೋಹರ್ ಏನೈತಿ ಬಂದು ಕಲಿಸ್ತಾನೆ ಯಾಕೆ ಸುಳ್ಳು ಹೋಗಿ ಕಂಪ್ಲೇಂಟ್ ಮಾಡ್ತಾನೆ ನೀನು ಸಸಿ ಯಾಕೆ ಹೋಗ್ಬೇಕು ನೀನು ಮಗ ಯಾಕೆ ಹೋಗ್ಬೇಕು ಮನೋಹರ್ ಈ ರಾತ್ರಿ 10-11ಕ್ಕೆ ನಮ್ಮ ನಿಗಾಣಿಗೆ ಕರೆದು ಕಿಸಿಂದ್ರೆ ಹೇಳ್ತಾನೆ ಸರ್ ರಾತ್ರಿ ರೀ ಬರೀ ರಾತ್ರಿ ಕೆಲಸ ಗುಪ್ಪದ ಕೆಲಸ ಮಾಡಿದ್ರಿ ಸರ್ ಮತ್ತು ಮುಂದೆ ಹೋಗತ್ತೆ ಮಕ್ಕಳಿಗೆ ದಾರು ಕುಡಿಸಿ ಕಲ್ಸೋದ್ರಿ ಸರ್ ಮುಂದೆ ಹೋಗಿ ಕಿಸಿಂದ್ರೆ ಕಳಿಸ್ ಕಿಸಿಂದ್ರೆ ಹಿಂದೆ ನಿಂದ್ರದು ಡಿಮಾಂಡ್ ಐತ್ರಿ ಸರ್ 200 ಎಕರೆ ಹೊಲ ಐತ್ರಿ ಅವ್ರದ್ದು 100 ಎಕರೆ 200 ಎಕರೆ ಹೊಲ ಐತ್ರಿ ಡಿಮಾಂಡ್ ಐತಿ ಏನು ನಾವು ಹೆಂಗಾದ್ರೂ ಯಾರು ಬೆಲೆ ಮ್ಯಾಗ್ರೆ ಹೊರಗೆ ಬರ್ತೀವಿ ಅಂತ ಒಟ್ಟು ಡಿಮಾಂಡ್ ಮಾಡ್ತಾರೆ ಸರ್ ಅವ್ರು ಉಳ್ಕಿದೇನೂ ಇಲ್ಲ ಬರೀ ಡಿಮಾಂಡ್ ರೀ ಅದು ಸ್ವಲ್ಪ ಏಜೆಂಟ್ ಕೆಲಸ ಮಾಡ್ತಾನೆ ರೀ ಯಾರೇ ಗೋಣ ಮುರಿದು ಯಾರಿಗ್ರೆ ಹಾಕು ಸರ್ ಅವ್ರದ್ದು ಮನೋಹರ್ ವಿಠಲ್ ಅನಿಲ್ ರೋಹಿತ್ ಅವರು ನಮ್ಮ ಮಕ್ಕಳಿಗೆ ಅವ್ರು ಹೋಗ್ತಾನೆ ರೀ ಟ್ಯಾಕ್ಟ್ರಿ ಮೇಲೆ ಹೋಗೋಣ ಗಾಡಿ ಮೇಲೆ ಬೈಕ್ ಮ್ಯಾಗ ಹೋಗೋಣ ಏನೈತಿ ಅವ ರೋಹಿತ್ ಅಂತ ಕೇಸಿಂದ ಕೈ ಮಾಡ್ತಾನೆ ರೀ ಕೈ ಮಾಡಿದಾಗ ಈಗ ಅವನು ಒಂದು ತಿಂಗಳಾಯ್ತತ್ರಿ ಮಾಡಾಕತ್ತಾನತ್ರಿ ಕೈ ಏನೈತಿ ಅವ್ರು ಏನೈತಿ ನಮಗೆ ಹುಡುಗರು ನಮಗೂ ಏನೂ ಹೇಳಿಲ್ಲ ಹಿಡಿದು ದಿವ್ಸ ಏನೈತಿ ಬ್ಯಾಡ ಇದು ಜಗಳ ಇದು ಆಗ್ತದೆ ಅಂತ ಕಿಸಿಂದ ಅವರು ಏನೈತಿ ಅಲ್ಲಿ ಇದು ಮಾಡ್ತಾರೆ ಅಂತ ಕಿಸಿಂದ ನಮ್ಮ ಹುಡುಗರು ನಮಗನ್ನು ಬಂದು ಕಿಸಿ ಮನೆಗೆ ಹೇಳಿಲ್ಲ ಇವತ್ತು ಹೇಳಕತ್ತಾರ ಅವ್ರು ನಿನ್ನೆ ಹಿಡಿಯೋದವ್ರು ಇದ್ರಾಗ ಬಿಡಾನ ಏನೈತಿ ಅವ್ರು ಇವತ್ತು ನಮಗೆ ಹೇಳಕತ್ತಾರ ಅವ್ರಿಗೆ ಭಯ ಐತಿ ಹುಡುಗರಿಗೆ ನಮ್ಮ ಹುಡುಗರಿಗೂ ಭಯ ಐತಿ ಮತ್ತೇನೈತಿ ನಮ್ಮ ಹೆಣ್ಮಕ್ಳಿಗೂ ಟಾರ್ಚರ್ ಕೊಡ್ತಾರೆ ನಮಗೂ ಟಾರ್ಚರ್ ಕೊಡ್ತಾರೆ ಇವ್ರು ಎಲ್ಲಿ ಹೋಗ್ತಾರೆ ರೋಡ್ ಮ್ಯಾಗ ಇವ್ರು ಏನು ಮಾಡ್ತಾರೆ ಯಾರಿಗಾರ ಹಿಂದೆ ಇದು ಮಾಡೋದು ಫಾಲೋ ಮಾಡೋದು ಮತ್ತು ನಮ್ಮ ಮುಂದೆ ಏನೈತಿ ಮತ್ತೊಬ್ಬರಿಗೆ ಹೇಳಿಸೋದು ಮತ್ತೇನೈತಿ ನಿಮ್ಮ ಹೆಂಡತಿ ಅಲ್ಲಿ ಇಟ್ಕೊಂಡಾಳ ಇಲ್ಲಿ ಇಟ್ಕೊಂಡಾಳ ಮತ್ತೇನೈತಿ ಹಿಂಗೆ ಹೇಳ್ತಾರೆ ಹಿಂಗೆ ಹೇಳಿ ನಾವು ಏನೈತಿ ಮನೆ ಇಲ್ಲ ಇದಕ್ಕಿಂತ ಮುಂಚೆ ನಿಮಗೆ ಚಾಕು ಏನಾದ್ರೆ ಗಿಡ್ಲಿ ತಗೊಂಡು ಹೊಡಿಲಕ್ಕೆ ಬಂದಾರ ಮತ್ತು ಮೊನ್ನೆ ಸರಿ ಏನೈತಿ ಕೇಸ್ ನೀವು ಏನೈತಿ ತಾರಿಗೆ ಅಲ್ಲಿ ಸಾಕ್ಷಿ ಹೇಳಲಿಲ್ಲ ಅಂದ್ರೆ ನಿನ್ಗೆ ಏನೈತಿ ನಿಮ್ಮ ಮಕ್ಕಳಿಗೆ ನಿನಗೆ ನಿನ್ನ ಹೆಂಡರಿಗೆ ಎಲ್ಲರಿಗೆ ಸುಳ್ಳು ಸಾಕ್ಷಿ ಹೇಳ ಅಂದಿಸಿಂದ ನನಗೆ ಹೇಳಿ ನನಗೆ ಗಾಡಿ ಮೇಲೆ ಕರ್ಕೊಂಡು ಹೋಗಿ ನನಗೆ ಸುಳ್ಳು ಸಾಕ್ಷಿ ಹೇಳಿಸ್ಯಾರ ಕೋರ್ಟ್ದಾಗ ಹೇಳಿ ಇದು ಮಾಡಿ ಹಿಂದಗಡೆ ಏನೈತಿ ಮೊನ್ನೆ ಏನೈತಿ ನಮ್ಮ ಮನೆಯಾಗ ಬಂದು ಹೇಳಿದೆ ನನಗೆ ಹಿಂಗೆ ಸುಳ್ಳು ಸಾಕ್ಷಿ ಹೇಳ್ಯಾರ ನನಗೆ ರೋಡ್ ಮ್ಯಾಗಿನ ಕರ್ಕೊಂಡು ಹೋಗ್ಯಾರ ಹೇಳೋಣ ಏನೈತಿ ಮತ್ತೆ ನಾವು ಮೊನ್ನೆ ಸರಿ ಸಾಕ್ಷಿ ಇತ್ತು ಅವರು ಮತ್ತು ಅವ್ರು ಹೇಳೋಣ ಏನೈತಿ ಅವತ್ತಲಿಂದ ನಮ್ಮ ಮ್ಯಾಗ ಏನೈತಿ ನಿಮಗೆ ಕಡಿತೀವಿ ನಿಮಗೆ ಬಡಿತೀವಿ ಇದು ಮಾಡ್ತೀವಿ ನಿಮಗೆ ಏನೈತಿ ಮನ್ಯಾಗ ನೀವು ಇರ್ರಿ ಮಕ್ಕಳ ಸುಳಿ ಮಕ್ಕಳ ನಮ್ಮ 1 ಎಕರೆ
ಆಸ್ತಿ ಹೋದ್ರೂ ಹೋಗಲಕ್ಕ ಏನೈತಿ ನಿಮ್ದು ಏನೈತಿ ಭಾಳ ದಿವ್ಸದಿಂದ ಇದು ಮಾಡಾಕತ್ತೀವಿ ನೀವು ನೋಡಾಕತ್ತೀವಿ ನೀವು ಶೀಘ್ರ ಮಕ್ಕಳ್ರೆ ಅಂದಗೆಸಿಂದ ಈ ರೀತಿಲಿ ನಮಗೆ ಭಾಳ ಟಾರ್ಚರ್ ಕೊಡಾಕತ್ತಾರ, ಬೆದರಿಕೆ ಕೊಡಾಕತ್ತಾರ. ಈ ಕೋರ್ಟ್ ಏನು ಆದೇಶ ನಮ್ಮ ಹೊಲದ ನಮ್ದು ಇದರದ ಕೋರ್ಟ್ ಏನು ಆದೇಶ ಕೊಡ್ತದ ನೋಡ್ರಿ, ನಮ್ಮ ಅದು ದಯವಿಟ್ಟು ಕೈ ಜೋಡಿಸಿ ಹೇಳ್ತೀನಿ. ಏನೈತಿ ಇದು ಏನೈತಿ ಕೋರ್ಟ್ ನಿರ್ಣಯ ನಮಗೆ ಕೋರ್ಟ್ಲಿಂದ ಬೇಕು. ಹೇಳ್ರಿ ಏನೇನಾಗ್ಯದ ಅವಾಗ? ಏನಿಲ್ರಿ, ನಾವು ರೊಕ್ಕ ಕೊಡುದಿಲ್ಲ ತಗೊಳುದಿಲ್ಲ, ನಮಗೆ ಸೇರಿ ಮ್ಯಾಗಿ ನಂಗೆ ಹಿಡಿದು ಹೊಡೆದಾರ್ರಿ. 3 ವರ್ಷ ನಾ ಫ್ರೀ ದುಡ್ದು ಅವ್ರ ಕಡೆ. ನಾನು 3 ವರ್ಷ ಪೇಮೆಂಟ್ ಕೊಟ್ಟಿಲ್ಲ. ನಂದು 8-10 ಮೊಬೈಲ್ ಹೋಗಿ ಅವ್ರ ಕಡೆ. ನನಗೆ ಪಗಾರ ಕೊಟ್ಟಿಲ್ಲ, ಏನೂ ಇಲ್ಲ. 3 ವರ್ಷ ಹೊಡೆದಾರನ್ರಿ ನಿಮಗೆ? ನನಗೆ ಹೊಡೆದಾರಿ, ಎದಿ ಮ್ಯಾಗ ನಂಗೆ ಹಿಡಿದು ಹೊಡೆದಾರ್ರಿ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿನಿ. ಅಲ್ಲಿ ಮತ್ತೆ ಈಗ ಆಲ್ರೆಡಿ ಗೋಲ್ಗುಮಟ್ ಪೊಲೀಸ್ ಸ್ಟೇಷನ್ಗೆ ದೂರ ಕೊಟ್ಟಿರಿ ನೀವು? ಹಾಂ ಕೊಟ್ಟೀನಿ. ಮತ್ತೆ MLCನೂ ಆಗ್ಯದ್ರಿ. ಈಗೇನು ನಿಮ್ಗೆ ಬೆದರಿಕೆ ಕೊಡ್ಲಾಕತ್ತಾರ? ಏನು ಮಾಡ್ಲಾಕತ್ತಾರ? ಕೊಡತ್ತಾರ, ನೀವು ಹೊಡಿತೀನಿ ಬಡಿತೀನಿ, ನೀ ಹದ ಶಿಕ್ಕರ ನೀನು ಎತ್ಕೊಂಡು ಹೋಗ್ತೀನಿ, ಹೈವಾ ಹೇರಿಸ್ತೀನಿ ಅಂತ ಹೇಳತ್ತಾರ ನಮಗೆ. ನಾವು ಗಂಡ ಹೆಂಡತಿ ಇಬ್ಬರೇ ಅದೀವ್ರಿ. ಒಂದು ಮಗಳ ಅದಾಡ್ರಿ, ನಮ್ಮ 3 ವರ್ಷದಿಂದ ನಾವು 3 ಮಂದಿ ಅದೇವ್ರಿ. ಏನೇನ್ರಿ ಆರೋಪಿ ಹೆಸರೇನ್ರಿ? ರೋಹಿತ್ ರಾಠೋಡ್, ಆನಂದ್ ರಾಠೋಡ್, ಮತ್ತು ಅಶೋಕ್ ರಾಠೋಡ್, ಶೀಲಾಬಾಯಿ ಮತ್ತು ಕಸ್ತೂರಿ ರಾಠೋಡ್. ಈಗ ಮಾನ್ಯ ನಿಮಗೆ SP ಸಾಹೇಬ್ರಿಗೆ ಏನಂತ ಹೇಳ್ತೀರಿ ನೀವು? ನಾವು SP ಸಾಹೇಬ್ರ ಕಡೆ ಹೋಗಿದ್ರಿ, ನಾವು ಹೋಗಿದ್ದೇವ್ರಿ SP ಸಾಹೇಬ್ರ ಕಡೆ. SP ಸಾಹೇಬ್ರು ಇದ್ದಿದ್ದಿಲ್ರಿ, ನಾವು ಹೊಳೆ ಬಂದೇವ್ರಿ. ಪೊಲೀಸ್ ಸ್ಟೇಷನ್ ಬಂದೇವು. ರಾತ್ರಿ 8 ಇದು ಬರೋದು ಏನೋ ಇದು ಬರೋದು ಕೊಡು ಅಂದ್ರೆ ನಮಗೆ ಬರೋಕೆ ಯಾರು ಬರಲ್ಲ. ಹೊಳೆ ಬಂದ್ವಿ ವಾಪಸ್ ರೀ. ಮುಂಜಾನೆ ಬರ್ರಿ ಅಂತ ನಾವು ಮುಂಜಾನೆ ಹೋಗಿಲ್ರಿ. ಗಾಂಧಿ ಚೌಕ್ ಇಲ್ಲಿ ಠಾಣಾದಾಗ ರೀ, ಗೋಳ್ಗಮ್ಮ ಠಾಣಾದಾಗ ಹಳ್ದಾರ್ ಬರ್ದಾನ್ರಿ. ಬರೋದ್ ಕೇಸಿನ ನೀವು ಇದು ಆಗಿರಿ. ಅವ್ರು ನಮಗೆ ಹೊಡೆದ್ರ ಬಡದ್ರ ಎಲ್ಲ ನಮಗೆ ನೋಡೋರು ಪೊಲೀಸರೇ ರೀ. ನಿಮ್ಗೆ ಏನಾದ್ರೆ ಜೀವಕ್ಕೆ ಅಪಾಯ ಆಯ್ತಂದ್ರೆ ಅವ್ರ ಜವಾಬ್ದಾರಿ. ಆಯ್ತು ಬರ್ರಿ. ಸರ್ವೆ ನಂಬರ್ 230 7 ಎಕರೆ 4 ಗುಂಟೆ. ಕೋರ್ಟ್ ಡಿಗ್ರಿ ಆರ್ಡರ್ ಆಗ್ಯದ್ರಿ. 4 ಮಂದಿಗೆ ಸಮಾಕತ್ ಕೇಸಿನ ತುಕಾರಾಮ್ ಲಚ್ಚು ಲಮಾಣಿ, ಕುಶಾಲ್ ಸಿಂಗ್ ಲಚ್ಚು ಲಮಾಣಿ, ರೇವು ಲಚ್ಚು ಲಮಾಣಿ, ದೇವ್ಜಿ ಲಚ್ಚು ಲಮಾಣಿ. ನಮ್ಮ ಮುತ್ಯ ಇದ್ದಾಗ ಲಚ್ಚು ಎಲ್ಲರಿಗೆ ಸರಿ ಸಮ ಪಾಲಾತ್ ಕೇಸಿಂದ ಅವ ಇದು ಮಾಡಿ ಹೋಗ್ಯಾನ್ರಿ. ಇದ್ದಾಗ ಕೋರ್ಟ್ ಆರ್ಡ್ರ್ ಆಗ್ಯದ, ಸ್ಟೇ ಆಗ್ಯದ, ಮನೆ ಎಲ್ಲ ಇದು ಬಂದ್ ಮಾಡ್ಬೇಕತ್ ಕೇಸಿಂದ, ಮತ್ತು ಪ್ಲಾಟ್ನು ಆಗಿದೆ, ಎಲ್ಲ ಬಂದ್ ಮಾಡ್ಬೇಕಂತ ಎಲ್ಲ ಇದು ಆಗ್ಯದ. ಬಡ್ಡಿನೂ ಬಂದ್ ಮಾಡ್ಬೇಕ್ರಿ. ಆ ಪ್ರಕಾರ ನಮಗೆ ಯಾವ ಟೈಮ್ನಾಗ ಬೆದರಿಕೆ ಆದ್ರಿ, ರೋಡ್ ಹಿಂದೆ ಎಲ್ಲ ಬೆನ್ ಹತ್ತು ಬಿಡ್ತಾರ, ಗಾಡಿ ತಗೊಂಡು ಯಾವ ಟೈಮ್ನಾಗ ಹೊಡಿತಾರ ನಮಗೂ ಇದು ಇಲ್ರಿ. ಈ ಕೇಸು ಸಾಕ್ಷಿ ಇತ್ತು ಸರ್. ಗುರು ತುಕಾರಾಮ್ ರಾಠೋಡ್ ಇಲ್ಲಿ ಬಿಜಾಪುರ ಕೋರ್ಟ್ದಾಗ್ರಿ? ಬಿಜಾಪುರ ಕೋರ್ಟ್ನಲ್ಲಿ 28ನೇ ತಾರೀಕು ಕೋರ್ಟ್ ಪೊಲೀಸರು ನಿಂತು ನನಗೆ ಬಿಡ್ಲಿಲ್ಲ ಸರ್. ಉಚ್ಚಿ ಒಯ್ಯಾಕೆ ಕೊಟ್ಟಿಲ್ಲ ಸರ್ ಪೊಲೀಸರು. ಸಾಕ್ಷಿ ಬಂದು ಹೇಳು ಅಂತೇಳಿ ಅದರಲ್ಲಿಂದ ನಾ ಸಾಕ್ಷಿ ಹೇಳಿದ್ದಕ್ಕೆ ನನಗೆ ಬೆದರಿಕೆ ಕೊಟ್ಟಿದ್ದಾರೆ ಸರ್. ರೋಡ್ ಮ್ಯಾಗ ಬರೋದು, ಹೊಡ್ಯಾಕೆ ಬರೋದು. ಯಾರ್ಯಾರು ಅವ್ರ ಹೆಸರು? ಲೋಹಿತ್, ಆನಂದ್, ಆಮೇಲೆ ಮನೋಹರ್, ಅವ್ರ ಮಕ್ಕಳುಗಳು, ಅಶೋಕ್, ಅವ್ರು ಎಲ್ಲರ ಮಕ್ಕಳುಗಳ್ರಿ, ಅವ್ರ ಹೆಂಡತಿಗಳ್ರಿ, ಎಲ್ಲರೂ ಬಂದು ನಾನು ಕೂಡ ಟಾರ್ಚರ್ ಕೊಡ್ತಾ ಇದ್ದಾರೆ. ಎಲ್ಲಿ ಗಾಡಿ ಮ್ಯಾಗ ಹೋಗ್ತೀನಿ ಅಲ್ಲಿ ಹಿಂದಿಂದ ಬರೋದು, ಮತ್ತೊಬ್ರು ಹುಡುಗರಿಗೆ ಕಳಿಸೋದು, ಟ್ರಕ್ ಹಾಕಿ ಹೊಡಿತೀನಿ, ಆಮೇಲೆ ಡಂಪರ್ ಹಾಕಿ ಹೊಡಿತೀನಿ ಅಂತೇಳಿ ನಾ ಸುಳ್ಳು ಸಾಕ್ಷಿ ಹೇಳು ಅಂತ ಹೇಳಿ ಮತ್ತೊಬ್ಬರಿಗೆ ಹೇಳಿಸೋದು. ನಾ ಎದ್ದಿದ್ದು ಸರ್, ನಮ್ಮ ತಮ್ಮಗೆ ಹೊಡೆದಿದ್ದು ಸರಿ ಸತ್ಯವಾಗಿ ಹೇಳ್ತೀನಿ ಸರ್. 4 ವರ್ಷ 4 ತಿಂಗಳೈತೆ ಸರ್. ಮತ್ತೆ ಇಟ್ಟಾಗಿದ್ರೆ ಗೋಲ್ಗುಮಟ್ ಪೊಲೀಸ್ ದೂರ ಕೊಟ್ಟಿಲ್ರಿ? ನಾ ದೂರ ಕೊಡಕ್ ಹೋದ್ರೆ ದೂರ ಅವರಿಗೆ ಪೊಲೀಸರಿಗೆ ಹೇಳೋದು, ಅವ್ರು ಕಂಪ್ಲೇಂಟ್ ತಗೋಬೇಡ್ರಿ ಅದು ಹೊಳ್ ಕಳ್ಸೋದು, ಈ ತರ ಮಾಡ್ತಾ ಇದ್ದಾರೆ ಸರ್. 4 ವರ್ಷ 4 ನಮ್ಗ ಇಷ್ಟು ಬೆದರಿಕೆ ಇದೆ ಸರ್. ಅವ್ರ ಕಲ್ ತಗೊಂಡು ಅವರೇ ಹೊಡ್ಕೊಂಡು ನಿನ್ನೆ 28ನೇ ತಾರೀಕಿಗೆ ನಿನ್ನೆ ಅದು ಜಗಳ ನಮ್ಗೆ ಸಂಬಂಧೇ ಇಲ್ಲ. ಅವ್ರ ಮನೆ ಮುಂದೆ ನಾವು ಹೋಗಲ್ಲ ಬಿಡಲ್ಲ. ಸುಳ್ಳಿಕೆ ನಾವು ಹೊಡೆದಿವ ತಿಳಿಸಿಂದ ಅವ್ರು ಡ್ಯಾಬೇರಿ ಆಣಿ ಮಾಡಲಿ, ಅವ್ರು ಬಂದು ಭಂಡಾರ ಹಚ್ಕೊಳ್ಳಿ, ಅವ್ರ ದೇವ್ರ ಮುಂದೆ ಬರಲಿ. ನಾವು ಹೊಡೆದಿವಿ ಅಂದ್ರೆ ನಮ್ಮ ದೇವ್ರು ನೋಡ್ಕೊಳ್ಳಿ, ಡ್ಯಾಬೇರಿ ಆಡಿ ನೋಡಲಿ, ಅದಕ್ಕೆ ನಾವು ಸಾಕ್ಷಿ ಹೇಳ್ತೀವಿ ಸರ್. ಏನೂ ಇಲ್ಲ, ಇದು ಜಗಳಿಲ್ಲ, ಏನೂ ಇಲ್ಲ. ತಮ್ಮ ಕಲ್ ತೊಗೊಂಡು ತಾವೇ ಹೊಡ್ಕೊಂಡು ಕಿಸಿಂದ ಹೋಗಿ ಸರ್ಕಾರ ದವಾಖಾನಿಗೆ ಹೋಗಿ ಅಡ್ಮಿಟ್ ಆಗ್ತಾರೆ. FIR ಮಾಡಿ ಸುಮ್ಮನೆ MLC ಮಾಡ್ತಾರೆ. ಇದಕ್ಕೆ ನ್ಯಾಯ ಪೊಲೀಸ್ ಸ್ಟೇಷನ್ದವ್ರು, ಪೊಲೀಸ್ದವರೇ ನ್ಯಾಯ ಕೊಡಿಸ್ಬೇಕು, ಕೂಡದವ್ರೆ ನ್ಯಾಯ ಕೊಡಿಸ್ಬೇಕು. ಮೀಡಿಯಾದವರು ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಸರ್. ದಯವಿಟ್ಟು ನಿಮ್ಗೆ ಕೈ ಮುಗಿತೀನಿ ಸರ್. ಮೀಡಿಯಾದವರಿಗೆ, ನಿಮ್ಗೆ ಪೊಲೀಸ್ದವರಿಗೆ
PSI ಅವ್ರಿಗೆ ಕೈ ಮುಗಿದು ಹೇಳ್ತೀನಿ ಸರ್, ನಮ್ದು ಏನು ತಪ್ಪಿಲ್ಲ. ಗೋಲ್ಗುಮ್ಮಟ್ PSI ಗೋಲ್ಗುಮ್ಮಟ್ PSI ಸರ್ಗಿ ನಿಮ್ಗೆ ನಾ ಕೈ ಮುಗಿದು ಹೇಳ್ತೀನಿ ಸರ್. ನಮಗೆ ಏನೇ ಆದ್ರೆ ನೀವೇ ನಿಮ್ಗೆ ಬದಸ್ಕೊಡ್ಬೇಕು ಸರ್. ನಿಮ್ಮ ಮ್ಯಾಗ ವಿಶ್ವಾಸ ಇದೆ PSI ಸರ್. ಗೋಲ್ಗುಮ್ಮಟ್ PSI ಸರಿಗೆ ನಮ್ಗೆ ಸಾಕಾಗೈತಿ ಸರ್. ಅವ್ರ ಮ್ಯಾಗ ಭಾಳ ನಮ್ಗೆ ಹೆದರಿಕೆ ಇದೆ. ನಾಳೆ ಹೆಚ್ಚಕಮ್ಮ ಆದ್ರೆ ನಿಮ್ಮ ಜವಾಬ್ದಾರಿ ಸರ್, ಅವ್ರ ಜವಾಬ್ದಾರಿ. ಏನೇ ನಮ್ಮ ಮನೆ ಹಾನಿ ಗೀನಿ ಐತಂದ್ರೆ ಇವ್ರದೇ ಇವರೇ ಜವಾಬ್ದಾರಿಗಳು. ನಮ್ಮ ಯಾರೇ ನಮ್ಮ ಮಕ್ಕಳಿಗಾಗಲಿ, ನಮ್ಮ ಅಣ್ಣತಮ್ಮರಿಗಾಗಲಿ, ನಮ್ಮ ಯಾರೇ ನಮ್ಮ ಮಕ್ಕಳಿಗಾಗಲಿ ಎಲ್ಲ ಅವ್ರದೇ ತಪ್ಪು ಸರ್. ನಮ್ದೇನು ತಪ್ಪಿಲ್ಲ. ನಾವು ಒಬ್ಬರ ಮನೆಗೆ ಒಂದು ಹೋಗಲ್ಲ, ಅವ್ರು ಮಾತಾಡಲ್ಲ, ಏನೂ ಇಲ್ಲ. ಏನೂ ಇಲ್ಲ ಅಂದ್ರೂ ನಮ್ಮ ಮ್ಯಾಗ ಸುಮ್ಮನೆ ಜಗಳ ಮಾಡಕ್ಕೆ ಬಂದಾರ ತಿಳ್ಸಿ ಸುಳ್ಳು ಹೇಳಿಕೆಸಿಂದ ಅವ್ರ ಕಾಲು ತೊಗೊಂಡು ಅವ್ರ ಚಪ್ಪಲ್ ತೊಗೊಂಡು ಅವರೇ ಹೊಡ್ಕೊಳ್ತಾರ ಅಂದ್ರೆ ಅದ್ರ ಜವಾಬ್ದಾರಿ ನಾವು ಅಲ್ಲ. ಏನ್ರಿ ನಿಮ್ಮ ಹೆಸರು? ಶಂಕರ್ ತುಕಾರಾಮ್ ರಾಠೋಡ್ ಸರ್, ಮುನೀಶ್ವರ್ ನಗರ್. ಬೇಡ್ರಿ ಮೀಡಿಯಾದವ್ರು ಸರ್, ಪಬ್ಲಿಕ್ದವ್ರು ಒಂದು ಸ್ವಲ್ಪ ನಮಗೆ ಸಹಾಯ ಮಾಡಿ ಸರ್. ನಮ್ಗೆ ಭಾಳ ಹೆದರಿಕೆ ಇದೆ. ಮುನೀಶ್ವರ್ ನಗರ್, ಸಿಂದಗಿ ರೋಡ್, ಬಿಜಾಪುರ ಸರ್ ನಾ ಇರೋದು.